ನಾನೊಬ್ಬ BSc B.Ed ಪದವೀಧರ. ನಾನು ಸುಮಾರು ಕಡೆ ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡಿ ಪಿರಿಯಾಪಟ್ಟಣದಲ್ಲಿ ಆಗ್ತಿರ್ತ ದಲಿತರ ಮೇಲೆ ಮತ್ತು ಶೋಷಿತರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯನ ಕಂಡು ನಾನು ಗೆಸ್ಟ್ ಟೀಚರ್ಗೆ ರಾಜೀನಾಮೆ ಕೊಟ್ಟು ನಾನು ಸಂಘಟನೆ ಮಾಡಿ ಸಮಾಜಕ್ಕೆ ಆಗ್ತಾಯಿರ್ತಕ್ಕಂಥ ಏನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ನಾನು ರಿಸೈನ್ ಮಾಡಿ ಬಂದೆ. ಈಗ ಕಳೆದ ಒಂದು ತಿಂಗಳಿಂದ ನನ್ನನ್ನು ಪಶುಸಂಗೋಪನೆ ಸಚಿವರಾದಂಥ ಕೆ ವೆಂಕಟೇಶು ಮತ್ತು ಅವರ ಪುತ್ರ ಯಾರು ನಿತಿನ್ ಅವ್ರ ಮಗ ಆಶ್ರಯ ಸಮಿತಿ ಅಧ್ಯಕ್ಷ ನನ್ನನ್ನು 2 ತಿಂಗಳಿಂದ ಸತತವಾಗಿ ನನ್ನ ಮೇಲೆ ಸುಳ್ಳು ಕೇಸ್ ಮಾಡಿಸುವಂಥದ್ದು, ಸುಳ್ಳು ಅಟ್ರಾಸಿಟಿ ಕೇಸ್ ಮಾಡಿಸುವಂಥದ್ದು, ಸುಳ್ಳು 307 ಕೇಸ್ ಮಾಡಿಸುವಂಥದ್ದು, ಈ ರೀತಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನಿಲ್ಲ, ಇವತ್ತು ಸುದ್ದಿಗೋಷ್ಠಿ ಮಾಡೋ ಮೇನ್ ಉದ್ದೇಶ ಅಂತಂದರೆ ಕೆ ವೆಂಕಟೇಶ್ ಅವರು 25-30 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವ್ರು 25-30 ವರ್ಷ ರಾಜಕಾರಣ ಮಾಡಿದಾಗೆಲ್ಲ ಅವರು ಅಧಿಕಾರಕ್ಕೆ ಬಂದಾಗೆಲ್ಲ ಒಂದೊಂದು ಕೊಲೆಗಳಾಗ್ತವೆ. ಅದು ಎಷ್ಟು ಮಟ್ಟ ಕೊಲೆಗಳಾಗ್ತವೆ ಅಂತಂದರೆ ಅವು ದೊಡ್ಡ ಇಶ್ಯೂ ಆಗುತ್ತೆ ಪಿರಿಯಾಪಟ್ಟಣದಲ್ಲಿ. ಮತ್ತು ಅತಿ ಹೆಚ್ಚು ರೌಡಿ ಶೀಟ್ರ್ಗಳಾಗ್ತವೆ. ವೆಂಕಟೇಶ್ ಅವ್ರು ಗೆದ್ದಾಗೆಲ್ಲ ಅತಿ ಹೆಚ್ಚು ರೌಡಿ ಶೀಟ್ರ್ಗಳಾಗ್ತವೆ. ಈಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾನು ಕೂಡ ಕಾಂಗ್ರೆಸ್ಗೆ ಅವ್ರಿಗೋಸ್ಕರನೇ ನಾನು ಆಗಲೂ ಹೋರಾಟ ಮಾಡಿದಂಥವನು. ನನ್ನ ಮೇಲೆ ಪಿರಿಯಾಪಟ್ಟಣದಲ್ಲಿ 2 ಕೇಸ್ ಇತ್ತು. ಪಿರಿಯಾಪಟ್ಟಣ ಪೊಲೀಸ್ ಸ್ಟೇಷನಲ್ಲಿ ಪಿರಿಯಾಪಟ್ಟಣ ಪೊಲೀಸ್ 2 ಕೇಸು ಕೂಡ ನಿರ್ದೋಷಿ ಅಂತಾಗಿದೆ. ನಾನು ಪಿರಿಯಾಪಟ್ಟಣ ಪೊಲೀಸ್ ಸ್ಟೇಷನ್ ನನ್ನ ಮೇಲೆ ಕೇಸೇ ಇಲ್ಲ. ಆದರೂ ಬಲವಂತವಾಗಿ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶು ಮತ್ತು ಅವ್ರ ಮಗ ನಿತಿನ್ ಒತ್ತಡ ಹಾಕಿ ನನಗೆ ರೌಡಿ ಶೀಟರು ಯಾಕೆ ಮಾಡಬಾರ್ದು ಅಂತ ನೋಟಿಸ್ ಕೊಡಿಸು. ನಾನು ಉತ್ತರ ಕೊಟ್ಟೆ. ನಾನು ಇಲ್ಲ ಸರ್, 2 ಕೇಸ್ ಇದ್ದಿದ್ದು 2 ನಿರ್ದೋಷಿ ಅಂತಾಗಿದೆ. ಇನ್ನು ಕೋರ್ಟಲ್ಲೇ ನ್ಯಾಯಾಲಯ ನಿರ್ದೋಷಿ ಅಂದಮೇಲೆ ಮತ್ತು ನನ್ನ ಮೇಲೆ ರೌಡಿ ಶೀಟ್ರು ಮಾಡ್ತೀರಾ ಅಂತೇಳಿ ನಾನು ರಿಪ್ಲೈ ಕೊಟ್ಟೆ. ಆದರೂ ಆ ವ್ಯಕ್ತಿ ಒತ್ತಡ ಹಾಕಿ DYSP ಗೋಪಾಲಕೃಷ್ಣ ಅವ್ರಿಗೆ ಮತ್ತು ಇನ್ಸ್ಪೆಕ್ಟರ್ ರಾಘವೇಂದ್ರ ಅವ್ರಿಗೆ ಒತ್ತಡ ಹಾಕಿ ನನ್ನ ಮೇಲೆ ರೌಡಿ ಶೀಟ್ರು ಮಾಡಿಸಿದ್ರು. ಅದಾದಮೇಲೆ ನಿನ್ನೆ ನಾನು ಅವ್ರ ವಿಚಾರನ ನಾನು ವಾಟ್ಸಪ್ಪಲ್ಲಿ ನಾನು ವಾಯ್ಸ್ ಮಾಡಿದೆ. ಸಚಿವರೇ, ನೀವು ಅಧಿಕಾರ ಅವಧಿ ಬಂದಾಗೆಲ್ಲ ನೀವು ಉದಾಹರಣೆಗೆ ನಾನು ಹೇಳಿದೆ, ಒಬ್ಬರು ಉಪ್ಪರ್ ಸಮಾಜದ ಪ್ರಭಾವಿ ಮುಖಂಡ ಮಾಗ್ಲಿ ರವಿ ಅಂತೇಳಿ ಒಂದು ಮರ್ಡರ್ ಆಯಿತು ಪಿರಿಯಾಪಟ್ಟಣದಲ್ಲಿ. ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಸುದ್ದಿ ಆಯಿತು. ಆವಾಗ ಶಾಸಕರಾಗಿದ್ದು ಕೆ ವೆಂಕಟೇಶ್ ಅವರು. ಯಾಕ್ರೆ ನೀವು ತನಿಖೆ ಮಾಡಿ ನ್ಯಾಯ ಕೊಡ್ತಿಲ್ಲ ಆ ಕುಟುಂಬಕ್ಕೆ, ಉಪ್ಪರ ಸಮಾಜ ಕುಟುಂಬಕ್ಕೆ ಅಂತ ಒಂದು ಪ್ರಶ್ನೆ ಮಾಡಿದೆ. ಆ ರೌಡಿಗಳು ಅವ್ರ ಮೇಲೆ ನೀವು ರೌಡಿ ಶೀಟ್ರ್ ಮಾಡಿಸ್ಲಿಕ್ಕೆ ಕಂಡುಹಿಡಿದು ಅಂತ ನಾನು ಮಾತಾಡ್ತಕ್ಕಂಥದ್ದು. ಮತ್ತು ಸನ್ಮಿತ್ ಅಂತ ಒಂದು ಪುಷ್ಪ ಕಾನ್ವೆಂಟಲ್ಲಿ ಒಂದು ಮಗು ಆಕಸ್ಮಿಕ ಅಂದ್ಬಿಟ್ಟು ಸಾವು ಅಂತ ಹೇಳ್ಬಿಟ್ಟು ಕೇಸ ಬುಕ್ ಮಾಡಿಸಿದ್ರು. ಆದರೆ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟಲ್ಲಿ ಅದು ಆಕಸ್ಮಿಕ ಸಾವಲ್ಲ, ಅದು ಸಹಜ ಸಾವಲ್ಲ, ಅದು ಮರ್ಡ್ರ್ ಅಂತೇಳಿ ಜಡ್ಜ್ಮೆಂಟೇ ಆಗಿ 302 ಕೇಸ್ ಆಯಿತು. ಆವಾಗ ಶಾಸಕರಾಗಿದ್ದು ಇದೇ ವೆಂಕಟೇಶ್ ಅವರು. ನಾನು ಅದನ್ನು ಪ್ರಶ್ನೆ ಮಾಡಿದೆ, ನಿಮ್ಮ ಅವಧಿಲೇ ಆಗಿರ್ತಕ್ಕಂಥದ್ದು. ಅದಾದಮೇಲೆ ಒಬ್ಬ ವೀರಶೈವ ಲಿಂಗಾಯತ ಸಮಾಜದ ಮುಖಂಡ, ಅವರೊಬ್ಬ RTI ಕಾರ್ಯಕರ್ತ, ಅವನು ಕೂಡ ಆ ವ್ಯಕ್ತಿನ ರೌಡಿ ಶೀಟ್ರ್ ಮಾಡಿ ಮರ್ಡರ್ ಮಾಡಿಸಿದ್ರು. ಅವರು ಗೆದ್ದಾಗೆಲ್ಲ ರೌಡಿ ಶೀಟ್ರ್ಗಳು ಮಾಡಿಸೋವಂಥದ್ದು. ಮತ್ತು ಅವರ ಅವಧಿಯಲ್ಲಿ ಆಗ್ತಕ್ಕಂಥ ಕೊಲೆಗಳು, ಅವರು ಗೆದ್ದಾಗೆಲ್ಲ ಬರೀ ಅಶಾಂತಿ ವಾತಾವರಣ, ಅತಿ ಹೆಚ್ಚು ರೌಡಿ ಶೀಟ್ರ್ಗಳು ಆಗೋವಂಥದ್ದು. ಮತ್ತು ಯಾವ ಹಿಂದುಳಿದ ಸಮಾಜಗಳನ್ನು ಕೂಡ ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಅವರು ಬೆಳೆಯಕ್ಕೆ ಬಿಡಲಿಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥ ವಿಚಾರನ ನೀವು ಎತ್ತಿಡಿಬೇಕು, ಅವ್ರು ಮಾಡ್ತಕ್ಕಂಥ ಅನ್ಯಾಯನ ನೀವು ಎತ್ತಿಡಿಬೇಕು ಅಂತೇಳಿ ತಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ಎಲ್ಲ ವಿಚಾರನ ಪ್ರಸಾರ ಮಾಡಿ. ನಮ್ಮ ಪಿರಿಯಾಪಟ್ಟಣದಲ್ಲಿ ಯಾವುದೇ ಸಾಮಾಜಿಕನೇ ಯಾವುದೇ ಸಮುದಾಯಕ್ಕೆ ಕೊಡ್ತಾ ಇಲ್ಲ. ನನಗೆ ಜೀವ ಬೆದರಿಕೆ ವೆಂಕಟೇಶು ಮತ್ತು ವೆಂಕಟೇಶ್ ಅವ್ರ ಮಗ ನಿತಿನ್ ಮತ್ತು ಅವ್ರ ಫಾಲೋವರ್ಸಿಂದ ನನಗೆ ಜೀವ ಬೆದರಿಕೆ ಇದೆ. ನನಗೇನು ವ್ಯತ್ಯಾಸ ಆದರೆ ಅವರೇ ಕಾರಣ. ಸಿದ್ದರಾಮಯ್ಯನವ್ರು ಮತ್ತೆ ನಾನು ಮನವಿ ಮಾಡಿ ಕೇಳ್ತೀನಿ, ಸಿದ್ದರಾಮಯ್ಯನವರೇ ದಯವಿಟ್ಟು ನೀವು ನಮ್ಮ ಪಿರಿಯಾಪಟ್ಟಣದ ಕುರುಬ ಸಮಾಜದ ಬಗ್ಗೆ ಯೋಚನೆ ಮಾಡಿ. ಸುಮಾರು ಜನ ರಾಜಕೀಯ ನಾಯಕರುಗಳನ್ನ ಮುಗಿಸಿದ್ದಾರೆ, ಬೆಳೆಯುವಂಥ ಹುಡುಗರುಗಳನ್ನ ಮುಗಿಸಿದ್ದಾರೆ, ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದಾರೆ. 9 ಜನ, ನವಲೂರಲ್ಲಿ 7 ಜನ ಕೂಡ 9 ಜನದ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತಾರೆ. ವೆಂಕಟೇಶ್ ಅವ್ರು ಗೆದ್ದ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ಗಳು, ಸುಳ್ಳು 307 ಕೇಸ್ಗಳು, ಸುಳ್ಳು 307 ಕೇಸ್ಗಳಾಗಿದೆ. ತೆಗೆಸಿ ಒಂದು ದೊಡ್ಡ ಮೇಲಧಿಕಾರಿ ನೇತೃತ್ವದಲ್ಲಿ, ಯಾವುದಾದ್ರು ದೊಡ್ಡ IPS ಅಧಿಕಾರಿ ನೇತೃತ್ವದಲ್ಲಿ ಅವರು ತನಿಖೆ ಮಾಡಿಸ್ಲಿ. ಎಷ್ಟು ಆಗ್ತಾ ಇದೆ ಅಂತ. ಪಿರಿಯಾಪಟ್ಟಣದ ರಕ್ಷಣೆ ಇಲ್ಲ, ಭಯದ ವಾತಾವರಣ ಸೃಷ್ಟಿಯಾಗಿದೆ. ಕೆ ಮಾದೇವರ ಅವಧಿಯಲ್ಲಿ ಈ ಥರದ್ದು ಯಾವುದೂ ನಡೀಲಿಲ್ಲ. ಯಾರ ಮೇಲೆ ಅಟ್ರಾಸಿಟಿ, ಯಾವುದು ದೌರ್ಜನ್ಯ, ಯಾವ ಬಡದಾಟ ಯಾವುದೂ ನಡೀಲಿಲ್ಲ. ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಕೆ ಮಾದೇವ್ರನ್ನ ಸೋಲ್ಸ್ಬಿಟ್ವಲ್ಲ ಅಂತ. ಪ್ರತಿಯೊಂದು ಜಾತಿಗೂ ಆದ್ಯತೆ ಕೊಡ್ತಾ ಇದ್ದಾರೆ ಕೆ ಮಾದೇವರು. ಅವ್ರ ಮಗ ಈಗಲೂ ಹೋದ್ರೆ ಕಷ್ಟ ಅಂತ ಹೋದ್ರೆ 5,000 10,000 ಕೊಟ್ಟು ಕಳಿಸ್ತಾರೆ. ಇವತ್ತು ಅವ್ರ ಅಪ್ಪ ಮಗನ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ಈ ಫೋನ್ ಎತ್ತೋದು ಪೊಲೀಸ್ನವ್ರಿಗೆ, FIR ಮಾಡ್ರಯ್ಯ, 307 ಮಾಡ್ರಯ್ಯ, ಕುಮ್ಮಕ್ಕೊಂದು ಸೇರಿಸಯ್ಯ. ನೋಡಿ ಸ್ವಾಮಿ, ನೀವೇ ಹೇಳಿ, 2 ತಿಂಗಳಲ್ಲಿ ನನ್ನ ಮೇಲೆ 2 ಅಟ್ರಾಸಿಟಿ ಮಾಡಿಸಿದ್ದಾರೆ. 2 ಅಟ್ರಾಸಿಟಿ. ಇದೇ ಸಚಿವರು ಮಗ ಇಬ್ಬರು ಸೇರಿಕೊಂಡು ಒಂದು ಅಟ್ರಾಸಿಟಿ ಅಲ್ಲಿ ಚಾರ್ಜ್ ಶೀಟ್ ಕೈ ಬಿಟ್ಟಿದ್ದಾರೆ. ಈಗ ನೆನ್ನೆ ನನಗೆ ಬಂದು ಹೊಡೆದಿರೋ ಅವರೇ
ವಿಡಿಯೋ ಇದೆ, ಅವರೇ ಬಂದು ಹೊಡೆದು ಅವರೇ ಹೋಗಿ ಅಡ್ಮಿಟ್ ಆಗಿ ಅಟ್ರಾಸಿಟಿ ಮಾಡಿಸಿದ್ದಾರೆ. 2 ಕೇಸ್ ಮಾಡಿಸಿದ್ದಾರೆ ಒಂದೇ ದಿನದಲ್ಲಿ. ನನಗೆ ಮಗ ಯಾರು ನಿತಿನ್ ಬೆಳಿಬೇಕು, ಸ್ವಂತ ಸ್ವಜಾತಿಯವರು ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಇಡೀ ಮೈಸೂರಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವಿಜಯ್ ಕುಮಾರ್ಗೆ ಟಿಕೆಟ್ ಕೊಡಕ್ಕೆ ಬಿಡಲಿಲ್ಲ. ಇವರೇ ಅಡ್ಡಗಾಲಾದರು. ಪ್ರಶಾಂತ್ ಗೌಡ ಅಂತ ಇಲ್ಲಿ ಮಹಾನಗರ ಪಾಲಿಕೆ ಮೆಂಬರ್ ಆಗಿದ್ರು, ಅವ್ರನ್ನ ಬೆಳೆಯಕ್ಕೆ ಕೊಡಲಿಲ್ಲ. ಮಂಜುಳಾ ರಾಜ್ ಅವ್ರನ್ನ ಬೆಳೆಯೋಕ್ಕೆ ಕೊಡಲಿಲ್ಲ. ಆಮೇಲೆ HD ಗಣೇಶ್ ಅಂತ ಅಂದ್ಬಿಟ್ಟು 25,000 ಓಟ್ ತಗೊಂಡಿದ್ರು ಕುರುಬ ಸಮಾಜದವರು. ಅವನ್ನ 6 ತಿಂಗಳು ಕರ್ಕೊಂಡು ಎಲೆಕ್ಷನ್ ತಿರುಗಾಡಿದ್ರು. ಅದಕ್ಕಿಂತ ಮುಂಚೆನೂ ಸೇರಿಸ್ಕೊಂಡು KPCC ಮೆಂಬರ್ ಮಾಡಿ ಟಿಕೆಟ್ ಕೇಳಿದಾಗ ಕತ್ತಂಪಟ್ಟಿ ಹಾಕಿಬಿಟ್ಟು ಇದೇ ವೆಂಕಟೇಶು ಆಚೆ ತಳೆದ್ರು. 53,000 ನಮ್ಮವರು ಕುರುಬಾಸ್ ವೋಟರ್ಸ್ ಇದ್ದಾರೆ. ನಾವು ಮನ್ಸು ಮಾಡೋ ನಾವು MLA ಮಾಡ್ಕೊಬರ್ದಿತ್ತು. ಆದರೂ ಕೂಡ ನಾವು ಸಿದ್ದರಾಮಯ್ಯನವರು ನನ್ನ ಮುಖ ನೋಡಿ ಓಟ್ ಕೊಡಿ, ನನ್ನ ಮುಖ ನೋಡಿ ಕೊಡಿ ಅಂತಂದಿದ್ದಕ್ಕೆ ನಾವು 53,000 ಜನ ನಾವು ಓಟ್ ಕೊಟ್ಟು ಯಾರಿಗೆ, ಇದೇ ವೆಂಕಟೇಶ್ ಅವರು. ಆದರೆ ವೆಂಕಟೇಶ್ ಅವರು ಗೆದ್ದು ನಾವು ಆಲ್ರೆಡಿ ಒಂದು ಸಲ ಮನೆ ಕಳಿಸಿದ್ರು ಜನ 2018ರಲ್ಲಿ. 2023ರಲ್ಲಿ ಗೆದ್ದವ್ರೆ. ಮಾರನೇ ಬೆಳಿಗ್ಗೆಗೆ 9 ಜನ ಕುರುಬರ ಮೇಲೆ 307 ಕೇಸ್ ಮಾಡಿ ಜೈಲಿಗೆ ಕಳಿಸಿದ್ರು. ಮತ್ತೆ 9 ಜನ 307 ಕೇಸು 307 ಕೇಸ್ ಮಾಡಿ ಜೈಲಿಗೆ ಕಳಿಸಿದ್ರು ಕುರುಬರನ್ನ. 6 ತಿಂಗಳು ಹೋಗಿ ಅವ್ರು ಹೊಲ್ದ ಹತ್ರ ಜಮೀನಲ್ಲಿ ಮನೆ ಹತ್ರ ಇದೆ ಒಬ್ಬ ವ್ಯಕ್ತಿದು, ನಮ್ಮ ಸಮಾಜದವನೇ, ಹೊಲ್ದ ಹತ್ರ ಜಮೀನು ಒಂದೇ ಮನೆ ಇರೋದು. ಅಲ್ಲಿ ಪಟಾಕಿ ಹೊಡೆಯೋಕೆ ಹೋಗ್ತಾರೆ. ಅಲ್ಲಿ ಹುಲ್ಲು ಮುಂಡ ಅದು ಇದು ಅಂತ ಬೆಳೆಸ್ಕೊಂಡಿರ್ತಾರೆ. ಪಟಾಕಿ ಹೊಡೆಯೋಕೆ ಹೋದಾಗ ಯಾಕ್ರಪ್ಪ ಹೊಡಿತೀರಿ ಅಂದಾಗ ಇವರೇ ಹೋಗಿ ಹೊಡೆದಿದ್ದಾರೆ. ಇವರೇ ಗಲಾಟೆ ಮಾಡಿ ಇವ್ರ ಮೇಲೆ 307 ಕೇಸ್ ಮಾಡಿಸಿದ್ದಾರೆ. 9 ಜನ ಮೇಲೆ. ಅಲ್ಲಿ ಹೋಗ್ದಿರೋ ಆಮೇಲೆ ಅಫಿಷಿಯಲ್ ಮೇಲೆ ಮಾಡಿಸಿದ್ದಾರೆ ನಮ್ಮವ್ರ ಮೇಲೆ. ಬೇಕು ಅಂತಲೇ ಕುರುಬ ಸಮಾಜದವ್ರನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಷ್ಟು ಅಂತಂದರೆ ನಾನು ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮ್ಮ ಕುರುಬರನ್ನ 30-35 ವರ್ಷದಿಂದ ತುಳ್ಕೊ ಬಂದಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಕುರುಬರನ್ನ ಯಾರನ್ನೂ ಬೆಳೆಯಕ್ಕೆ ಬಿಟ್ಟಿಲ್ಲ. ಯಾರು ಅವರು ಸಚಿವ ವೆಂಕಟೇಶು ಮತ್ತು ಅವ್ರ ಮಗ ನಿತಿನ್ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರ ಮೇಲೆ 307 ಕೇಸ್ ಮಾಡಿಸೋದು, ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸೋದು, ಮತ್ತು ರೌಡಿ ಶೀಟ್ರ್ ಓಪನ್ ಮಾಡಿಸೋದು. ನೋಡಿ 4 ಕೇಸ್ ಇದೆ, 5 ಕೇಸ್ ಇದೆ, ತನಿಖೆ ಮಾಡಿಸಿ. 4 ಕೇಸ್ 5 ಕೇಸ್ ಇದೆ, ತನಿಖೆ ಮಾಡಿಸಿ. ಆದರೆ ಅವ್ರ ಮೇಲೆ ಯಾರ ಮೇಲೂ ರೌಡಿ ಶೀಟ್ರ್ ಮಾಡಿಸಿಲ್ಲ. ನನ್ನ ಮೇಲೆ ಕೇಸೇ ಇಲ್ಲ. ನೆನ್ನೆ ಒಂದು ದಿನ ನನ್ನ ಮೇಲೆ ಒಂದೇ ದಿನ ಏಕದಿನದಲ್ಲಿ 2 ಕೇಸನ್ನು ನನ್ನ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ಕೇಳಿದ್ರೆ ಮಿನಿಸ್ಟ್ರ್ ಹೇಳಿದ್ರು ಅಂತಾರೆ. ಪೊಲೀಸ್ ಇಲಾಖೆನ ಕಂಪ್ಲೀಟಾಗಿ ದುರ್ಬಳಕೆ ಮಾಡ್ತಾರೆ. ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಾನು ಅಲ್ಲಿಗೆ ಕಳಿಸ್ತೀನಿ, ನಿನ್ನ ಟ್ರಾನ್ಸ್ಫರ್ ಮಾಡಿಸ್ತೀನಿ, ನಾನು ಕ್ಯಾಬಿನೆಟ್ ದರ್ಜೆ ಸಚಿವ ಅಂತ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಸಿಕ್ಕಾಪಟ್ಟೆ ನೋಡಿ ನೀವು ನಿಮ್ಮ ಜೊತೆ ಬಂದಿದ್ರು, ಅವ್ರಿಗೆ ನಾವು 5-6 ಬಾರಿ ಗೆಲ್ಸಿದ್ದೀವಿ. ದಯವಿಟ್ಟು ಮುಂದೆ ಬರೋ ಚುನಾವಣೆಗೆ ಅವ್ರಿಗೆ ಅಲ್ಲಿ ಅವ್ರ ಮಗನಿಗೆ ಎಲ್ಲಿ ಟಿಕೆಟ್ ಕೊಡ್ಬಿಡಿ. ಕುರುಬರನ್ನ ಸರ್ವನಾಶ ಮಾಡಿದ್ದಾರೆ, ಮುಗಿಸಿದ್ದಾರೆ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಂಬ್ತಿರೋ ಬಿಡ್ತಿರೋ, ಇವತ್ತೇನಾರ ಪಿರಿಯಾಪಟ್ಟಣ ದಯವಿಟ್ಟು ಇದನ್ನು ಈ ಕ್ಲಿಪ್ಪಿಂಗ ದಯವಿಟ್ಟು ನೀವು ಹಾಕಬೇಕು. ಇವತ್ತೇನಾರ ಪಿರಿಯಾಪಟ್ಟಣದಲ್ಲಿ ಉಪ್ಪಾರರಿಗೆ, ದಲಿತರಿಗೆ, ವಾಲ್ಮೀಕಿ ಸಮಾಜದವ್ರಿಗೆ ಮತ್ತು ನಾಯಕ ಸಮಾಜದವ್ರಿಗೆ ಇವತ್ತೇನಾರೇ ಸಾಮಾಜಿಕ ನ್ಯಾಯ ಕೊಟ್ಟವ್ರೆ ಅಂದರೆ ಅದು ಕೆ ಮಾದೇವ್ ಮಾತ್ರ. ಮಾಜಿ MLA ಕೆ ಮಾದೇವ್ ಇವತ್ತು ಪಶ್ಚಾತ್ತಾಪ ಪಡ್ತೇವೆ. ಉದಾಹರಣೆಗೆ ಹೇಳ್ತೀನಿ, ಇವತ್ತೇ ದಲಿತ ಸಮಾಜ ಲೀಡ್ರನ್ನ 30 ವರ್ಷ ದುಡಿಸ್ಕೊಂಡು ವೆಂಕಟೇಶು, ದಯವಿಟ್ಟು ಇದನ್ನು ನೀವು ರೆಕಾರ್ಡ್ ಮಾಡಬೇಕು, 30 ವರ್ಷ ದುಡಿಸ್ಕೊಂಡು ರಾಜಕೀಯಕ್ಕೆ ತುಳಿಯಕ್ಕೆ ನೋಡಿದ್ರು. ಆ ವ್ಯಕ್ತಿನ ಕರ್ಕೊಬಂದು ಟಿಕೆಟ್ ಕೊಟ್ಟು ಮಾದೇವರು ಇವತ್ತು ಗೆಲ್ಲಿಸಿ ಅವ್ರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟರು. ಉಪ್ಪಾರ ಸಮಾಜದವ್ರನ್ನ ಜಿಲ್ಲಾ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ಒಬ್ಬ ಹೆಣ್ಮಕ್ಳು ಟಿಕೆಟ್ ಕೇಳ್ತಾರೆ ಹೋಗಿ ಕಾಂಗ್ರೆಸ್ಸಲ್ಲಿ, ಸುಚಿತ್ರಾ ಅನ್ನೋರಿಗೆ ಹೋಗೋ ನಿಮಗೆ ಅಂತ ಟಿಕೆಟ್ ಕೊಟ್ಟರು ಅಂತ ಕಳಿಸ್ತಾರೆ ವೆಂಕಟೇಶು. ಅದೇ ಹೆಣ್ಮಗಳನ್ನ ಸುಚಿತ್ರಾನ ಕರ್ಕೊಬಂದು ಉಪ್ಪಾರ ಸಮಾಜದವ್ರ ಹುಡುಗಿನ ZP ಮೆಂಬರ್ ಮಾಡಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಮಾಡ್ತಾರೆ ಕೆ ಮಾದೇವರು. ಜಿಲ್ಲಾ ಪಂಚಾಯತಿ ಕೆ ಮಾದೇವರು ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಕುರುಬ ಸಮಾಜದವನಿಗೆ ಟಿಕೆಟ್ ಇಲ್ಲ ಅಂತ ವಿಷ ಕುಡಿ ಹೋಗೋ, ನೀನು ಟಿಕೆಟ್ ಕೊಟ್ಟು ನಿಮ್ಮನೆದ ಕುಡಿ ಅಂತ ದೊರೆಕೆರೆ ನಾಗೇಂದ್ರ ನನ್ನ ಕರ್ಕೊಬಂದು ಟಿಕೆಟ್ ಕೊಟ್ಟು TAPCMC ಟಿಕೆಟ್ ಕೊಟ್ಟು TAPCMC ಅಧ್ಯಕ್ಷರು ಮಾಡ್ತಾರೆ. ಆಮೇಲೆ ಯಾವುದೇ ರಾಜಕೀಯ ನೆಲೆ ಇಲ್ಲ. ಕೆ ಮಾದೇವ್ ಆಗಿರ್ಬೋದು, ಅವ್ರ ಮಗ ಅವ್ರಿಗಿರ್ಬೋದು, ಯಾವುದೇ ರಾಜಕೀಯ ನೆಲೆ ಇಲ್ಲ. ಅವರ ಮಗನಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ, ಆ ಡೈರಿನ ಸೂಪರ್ ಸೀಡ್ ಮಾಡಿಸಿ ಆ ಡೈರೆಕ್ಟ್ರನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೈಕೋರ್ಟ್ಗೆ ಕೇಸ್ ಹಾಕ್ಸಿದ್ದಾರೆ, ಸ್ಟೇ ಮಾಡಿಸಿದ್ದಾರೆ, ವ್ಯಾಕೆಟ್ ಮಾಡ್ಸಕ್ಕೆ ನಿಂತಿದ್ದಾರೆ. ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಪಿರಿಯಾಪಟ್ಟಣದಲ್ಲಿ ಕೊಲೆಗಳಾಗ್ತಾ ಇರ್ತಕ್ಕಂಥದ್ದು, ದೊಡ್ಡ ಕೊಲೆಗಳಾಗ್ತಿರ್ತಕ್ಕಂಥದ್ದು ವೆಂಕಟೇಶ್ ಅವರ ಅವಧಿಲಿ. ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ವೆಂಕಟೇಶ್ ಅವಧಿಲಿ. ಪೊಲೀಸ್ ಸ್ಟೇಷನ್ನಲ್ಲಿ ಜನ ಮಿತಿ ಅಂತ ಇದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಅರ್ಜಿಗಳು ಹೋದ ಕ್ಷಣ, ಆಮೇಲೆ ಸಾಮಾನ್ಯ ಜನ ಹೋದರೆ ನಿಲ್ಸ್ಕೊಂಡು ಮಾತಾಡ್ತಾರೆ ಇನ್ಸ್ಪೆಕ್ಟ್ರು. ಯಾವರೊಬ್ಬ ಲೀಡ್ರು, ಕಾಂಗ್ರೆಸ್ ಕಡೆ ಲೀಡ್ರು ಅಂದರೆ ಕೂರ್ಸ್ಕೊಂಡು ಮಾತಾಡ್ತಾರೆ. ಪೊಲೀಸ್ ಸ್ಟೇಷನ್ನ ಕಂಪ್ಲೀಟಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ಏನಾರೇ ಮುಂದೆ ಅನುಮಾನಾಸ್ಪದ ಸಾವುಗಳಾದರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣದಲ್ಲಿ ಕಿಡ್ನಾಪ್ಗಳಾದರೆ, ಏನಾರೇ ಕೊಲೆಗಳಾದರೆ, ಅದಕ್ಕೆ ಮೊದಲು ನೇರವಾಗಿ ವೆಂಕಟೇಶ್ ಅವ್ರ ಮೇಲೆ ನಾವು ತನಿಖೆ ಮಾಡಿಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.